ಸ್ವಲ್ಪ ಅರ್ಜೆಂಟ್ ಎಲ್ಲ ಹೋಗ್ಬೇಕಂತ ಕರ್ಕೊಂಡೋಗ. ಆ ಕಡೆ ಎಲ್ಲೂ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಮಕ್ಕಳೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸರಿ, ಮಾತ್ರ ಗಿದ್ರೆ ತಗೊಂಡು ಮಲ್ಕೋ. ಓಕೆ. ಕ್ಯಾಬ್ ಬುಕ್ ಮಾಡ್ರೆ. ಯಾಕೆ ಮುತ್ತದೆ ಕ್ಯಾಬ್ ಇತ್ತಲ್ಲ? ಅಯ್ಯೋ, ಅವ್ನು ಹುಷಾರಿಲ್ವಂತೆ, ಅವ್ನು ಬರಲ್ಲಂತೆ ಕಣಮ್ಮ. ಬನ್ನಿ ಹೋಗೋಣ, ತಡವಾಯ್ತು. ಏನೋ ಯಾಕೋ ಬರ್ಲಿಲ್ಲ? ಏನ್ರಿ ಒಳ್ಳೆ ಕ್ವಾಟ್ಲ ಆಯ್ತು ನಿಮ್ದು. ನಮ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಏನಪ್ಪ ಈಗಿನ ಕಾಲ ಹೆಣ್ಮಕ್ಳೆಲ್ಲ ಮದ್ವೆ ಆಗ್ತೀಯಾ? ಮದ್ವೆ ಜೀವನ ಪೂರ್ತಿ ಜೊತೆಗಿರ್ತೀಯ ಅಂದೆ. ಅಷ್ಟೆಲ್ಲ ಯೋಚನೆ ಮಾಡಿದ್ವಲ್ಲ. ನಾನು ಮಾಡಿದ್ದೀನಿ. ನಾಳೆ ನಾವು ಫಸ್ಟ್ ಟೈಮ್ ಒಂದು ದೇವಸ್ಥಾನದಲ್ಲಿ ಮೀಟ್ ಮಾಡಿದ್ವಲ್ಲ, ಅಲ್ಲಿಗೆ ನಮ್ಮ ಅಮ್ಮನ ಅಣ್ಣನ ಕರ್ಕೊಂಡು ಬರ್ತೀನಿ. ನಮ್ಮ ಅಣ್ಣ ಒಪ್ಪಿದ್ರೇನೆ ಮದುವೆ. ಅಲ್ಲಿ ಬರ್ತೀಯ, ನಮ್ಮಿಬ್ಬರು ಮದುವೆ ಬಗ್ಗೆ ಮಾತಾಡ್ತೀಯ, ಒಪ್ಪಿಸ್ತೀಯ. ಅರ್ಥ ಆಯ್ತಾ? ನಾಳೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದಲ್ಲ. ನಾನು ಕೇಳ್ತಾ ಇಲ್ಲ, ಹೇಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ 8:30. ನೋಡಂತೆ ನಿನ್ ತಂಗಿನ ಇಷ್ಟಪಡ್ತಿದ್ದೀನಿ, ಮದುವೆ ಮಾಡ್ಸ ಅಷ್ಟೇ. ನೋಡಂತೆ ನಂದಿನಿ ಅಂದ್ರೆ ನಂಗೆ ಇಷ್ಟ. ನೀವ್ ಮದುವೆ ಮಾಡ್ಸಿಲ್ಲ ಅಂದ್ರೆ ಹತ್ ಬಿಡ್ತೀನಿ. ರಾಮಹಳ್ಳಿಗೆ ಬರ್ತೀನಪ್ಪ. ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲ ಅನ್ಬೇಡ ಪ್ಲೀಸ್. ಬೋಣಿ ಬಿಡಂಗಿಲ್ಲ. ಆಯ್ತು ಸರ್, ಬನ್ನಿ. ಥ್ಯಾಂಕ್ ಯು. ಇವತ್ತು ಡ್ಯೂಟಿ ಮಾಡ್ತಿರ್ಲಿಲ್ಲ ಸರ್, ಅರ್ಜೆಂಟ್ ಅಂದ್ರಲ್ಲ, ಅದಕ್ಕೆ ಹತ್ತಿಸ್ಕೊಂಡೆ. ಯಾವ ಊರು? ಸರ್ ನಮ್ದು ಪಾರ್ವತಿಪುರ ಅಂತ. ಅದೇನು ಅಲ್ಲಿಂದ ಇಲ್ಲಿಗೆ ಬಂದಿರೋದು? ಹೇಳದಲ್ಲ ಸರ್, ಅದೊಂದು ದೊಡ್ಡ ಕತೆ. ಊರಿಂದ ಬಂದವ್ರದೆಲ್ಲ ಒಂದಲ್ಲ ಒಂದು ಕತೆ ಇರುತ್ತೆ. ಯಾರನ್ನು ಹುಡುಕ್ತಾ ಇದೆಯಾ? ಹುಡ್ಕೋಕೆ ಅಂತ ಬಂದೆ, ನಾನೇ ಕಳ್ದೋಗ್ಬಿಟ್ಟಿದ್ದೀನಿ. ಈ ಎಲೆ ಕುಯ್ಯಕ್ಕೆ ಹೋಗಿ ಬೀಜ ಕುಯ್ಕೊಂಡಂಗೆ ಆಯ್ತು ನನ್ನ ಕತೆ. ಯಾರೋ ಸರಿಯಾಗಿ ಕೊಟ್ಟಿದ್ದಾರೆ ನಿಂಗೆ. ಕಳ್ಳನ್ ಮಗ ಸರ್ ಅವ್ನು ರಮೇಶ, ನಮ್ಮೂರಲ್ಲಿ ನನಗೆ ಮಕ್ಕರ್ ಮಾಡ್ಬಿಟ್ಟ. ಹುಡುಕ್ತಾ ಇದ್ದೀನಿ ಅವನ್ನ. ಇವತ್ತು ಡ್ಯೂಟಿ ಮಾಡಲ್ಲ ಅಂತ ಹೇಳಿದೆ. ಅಷ್ಟು ಬಿಸಿನಾ ಅಥವಾ ದುಡ್ಡು ಬೇಡವಾ? ದುಡಿಯೋಕೆ ಅಂತಾನೆ ಬಂದಿರೋದು ಸರ್. ಆದ್ರೆ ಇವತ್ತು ನಮ್ಮ ಹುಡುಗಿ ಇದ್ದಾಳೆ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅಲ್ಲಿ ಹೋಗ್ತೀನಿ. ಇರ್ಲಿ ಬಿಡಿ, ನಿಮ್ ಡ್ರಾಪ್ ಮಾಡಿ ಹೋಗ್ತೀನಿ. ಹಾಂ, ಥ್ಯಾಂಕ್ಸ್. ಸರ್ ಒಂದ್ ನಿಮಿಷ, ಒಂಚೂರು ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. ಹಾಂ. ಜೀರೋ ನೋಡಿ ಸರ್. Hallelujah.